ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೋಳಿಗೆ ಕಟ್ಟಿನ ಸಾರು ಅಥವಾ ಒಬ್ಬಟ್ಟಿನ ಕಟ್ಟಿನ ಸಾರು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ತೋರಿಸುವಂಥದ್ದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಗೆ ಮಾಡ್ತೀವಿ ಅಂಥೇಳಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೋಳಿಗೆ ಕಟ್ಟಿನ ಸಾರನ್ನ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಹೋಳಿಗೆ ಕಟ್ಟಿನ ಸಾರು ಮಾಡಲಿಕ್ಕೆ ಏನೇನೋ ಪದಾರ್ಥಗಳನ್ನ ತೊಗೋಬೇಕು ಅಂತ ಹೇಳ್ತಿದ್ದೀನಿ ನೋಡಿ. ನಾನಿಲ್ಲಿ ಮೊದಲನೇದಾಗಿ ಒಂದು ಕಟ್ಟನ್ನು ತೊಗೊಂಡಿದ್ದೀನಿ. ತೊಗರಿಬೇಳೆದಾದರೂ ನಡೆಯುತ್ತೆ ಅಥವಾ ಕಡಲೆಬೇಳೆದಾದರೂ ನಡೆಯುತ್ತೆ. ನಾನು ತೊಗೊಂಡಿರುವಂತಹ ಕಟ್ಟು ಬಂದುಬಿಟ್ಟು ಕಡಲೆಬೇಳೆದಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ಒಂದು ಅರ್ಧ ಬಟ್ಲಿನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ 2 ಈರುಳ್ಳಿ, 2 ಟೊಮೆಟೊ ಹಣ್ಣು. ಇನ್ನು ಸ್ಪೈಸಸ್ ಅಥವಾ ಮಸಾಲೆಗಳು ಏನು ತೊಗೊಂಡಿದ್ದೀನಿ ಅಂದರೆ 3 ಲವಂಗ, ಸ್ವಲ್ಪ ಗಸಗಸೆ, ಸ್ವಲ್ಪ ಚಕ್ಕೆ, 2 ಲವಂಗ, 2 ಕಾಳುಮೆಣಸು ತೊಗೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ ಒಂದು ನಾನು ಮರಾಠಿ ಮೊಗ್ಗನ್ನು ತೊಗೊಂಡಿದ್ದೀನಿ, ಕಬಾಬ್ ಪೆಪ್ಪರ್ 2 ತೊಗೊಂಡಿದ್ದೀನಿ, ಕಲ್ಲು ಹೂವು ಸ್ವಲ್ಪ, ಚಕ್ರ ಮೊಗ್ಗನ 1 ತೊಗೊಂಡಿದ್ದೀನಿ, ಸ್ವಲ್ಪ ಜಾಪತ್ರೆ, 6 ಒಣ ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಮೆಂತೆಕಾಳು, ಕೊತ್ತಂಬರಿ ಕಾಳು, ಕರಿಬೇವು, ಸ್ವಲ್ಪ ಶುಂಠಿ, ಅದ್ರ ಜೊತೆಗೆ ನಾನು 3 ಬೆಳ್ಳುಳ್ಳಿನ ಎಸಳಾಗಿ ಬಿಡಿಸ್ಕೊಂಡಿದ್ದೀನಿ. ಇವಿಷ್ಟು ಸಾಮಾನುಗಳು ನಮಗೆ ಹೋಳಿಗೆ ಕಟ್ಟಿನ ಸಾರು ಮಾಡಲಿಕ್ಕೆ ಬೇಕಾಗುತ್ತೆ. ಇವಾಗ ಒಂದು ಬಾಣಲಿಗೆ 2 ರಿಂದ 3 ಚಮಚದಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಹೋಳಿಗೆ ಕಟ್ಟಿನ ಪದಾರ್ಥಗಳನ್ನ ನಾವು ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹೆಚ್ಚಾಗೇ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಒಂದು 2 ರಿಂದ 3 ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮುಂಚೆ ಇವಾಗ ಒಣ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕನಷ್ಟು ನೀವು ಒಣ ಮೆಣಸಿನ್ಕಾಯಿನ ಹಾಕ್ಕೊಬೋದು. ನಾನು ಒಂದು 6 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಈಗ ಒಂದು 2 ಈರುಳ್ಳಿನ ಈ ಥರ ಸ್ಲೈಸಾಗಿ ಹೆಚ್ಕೊಂಡಿದ್ದಲ್ಲ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಇದನ್ನ ಸಪ್ರೇಟಾಗಿ ತಗೊತೀನಿ. ಹಾಗೆಯೇ ತಟ್ಟೆಯಲ್ಲಿ ಇಟ್ಕೊಂಡಿರುವಂತಹ ಎಲ್ಲ ಸ್ಪೈಸಸ್ಗಳು ಅಥವಾ ಮಸಾಲೆ ಪದಾರ್ಥಗಳನ್ನ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಈರುಳ್ಳಿ ಹಾಕೋದಕ್ಕಿಂತ ಮುಂಚೆನೇ ನಾವು ಹಾಕಿದ್ವಿ ಅಂದರೆ ಏನಾಗುತ್ತೆ ಅಂದರೆ ಗಸಗಸೆ ಅಂಥವೆಲ್ಲ ಕೂಡ ಬೇಗ ಕಪ್ಪಾಗಿಬಿಡತ್ತೆ. ಹಾಗಾಗಿ ಈರುಳ್ಳಿ ಜೊತೆಗೆ ಹುರಿಯೋದ್ರಿಂದ ಆದಷ್ಟು ಬೇಗ ಕಪ್ಪಾಗೋದಿಲ್ಲ. ಎಲ್ಲ ಸ್ಪೈಸಸ್ಗಳು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಸ್ಪೈಸಸ್ನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾನು ಹೇಳಿರೋಷ್ಟು ಪ್ರಮಾಣದಲ್ಲೇ ನೀವು ಸಾರನ್ನ ಮಾಡಿದ್ರಿ ಅಂದರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಒಂದೆರಡು ನೀವು ಹೆಚ್ಚು ಕಮ್ಮಿ ಮಾಡಿದ್ರಿ ಅಂತ ಅಂದ್ರೂ ಕೂಡ ಸಾರಲ್ಲಿ ಸ್ವಲ್ಪ ಟೇಸ್ಟಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆಯೇ ತಿನ್ನಲಿಕ್ಕೆ ಸ್ವಲ್ಪ ಮಸಾಲೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ತಗೊಂಡಿರುವಂಥದ್ದು ಪರ್ಫೆಕ್ಟಾಗಿದೆ ಮಸಾಲೆ. ಸೊ ಇಷ್ಟು ಮಸಾಲೆಯನ್ನು ಹಾಕಿದರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಹುಣಸೆ ಹಣ್ಣನ್ನು ನಾನು ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಚೆನ್ನಾಗೀಗ ಫ್ರೈ ಮಾಡ್ಕೊತಾ ಇದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ಇದಕ್ಕೆ 1 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಪ್ರತಿ ತಿಂಗಳು ಕೂಡ ಒಂದೊಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಹಬ್ಬ ಇಲ್ಲ ಅಂತ ಅಂದರೂ ಕೂಡ ನಾವು ಅಮಾವಾಸ್ಯೆ ಪೂಜೆ ಅಂತ ಮಾಡೇ ಮಾಡ್ತೀವಿ. ನಿಮಗೆಲ್ಲರಿಗೂ ಸಹ ಗೊತ್ತೇ ಇರುತ್ತೆ. ಹಾಗೆಯೇ ನಾವು ಅಮಾವಾಸ್ಯೆ ಪೂಜೆಗೆ ಅಥವಾ ಹಬ್ಬಗಳಿಗೆ ಸ್ಪೆಷಲಾಗಿ ಯುಗಾದಿ, ಗಣಪತಿ ಹಬ್ಬಕ್ಕೆಲ್ಲ ನಾವು ಹೋಳಿಗೆ ಒಬ್ಬಟ್ಟನ್ನು ಮಾಡ್ತೀವಿ. ಹೋಳಿಗೆ ಮಾಡಲಿಲ್ಲ ಅಂದರೂ ಕೂಡ ಕರಿಗಡುಬು ಅಥವಾ ನಾವು ಕಡುಬನ್ನು ಮಾಡ್ತೀವಿ. ಸೊ ಅವಾಗ ಏನು ಅಂತ ಅಂದರೆ ನಾವು ಈ ಥರ ಬೇಳೆನಲ್ಲಿ ಕುದಿಸ್ಕೊಂಡಿರ್ತೀವಲ್ಲ, ಬೇಳೆ ಕುದಿಸ್ಕೊಂಡಿರೋಂಥ ನೀರಿದ್ದೇ ಇರುತ್ತೆ. ಸೊ ಆವಾಗ ಈ ಥರ ಕಟ್ಟಿನ ಸಾರುಗಳನ್ನ ನಾವು ಮಾಡ್ಕೊಂಡು ತಿಂತಾ ಇರ್ತೀವಿ. ಸೊ ನಮ್ಮ ಕಡೆ ಹೆಚ್ಚಾಗಿ ನಾವು ಕಟ್ಟಿನ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ಪ್ರತಿ ಸಲ ಮಾಡ್ಕೊಂಡಾಗ ನಮಗೊಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ, ಬೋರ್ ಅನಿಸೋದಿಲ್ಲ. ಹಾಗೆಯೇ ಕಟ್ಟಿನ ಸಾರನ್ನು ಎಸ್ಪೆಷಲಿ ಎಷ್ಟು ದಿನ ಇಟ್ಕೊಂಡ್ರೂ ಕೂಡ ನಾವು ಕುದಿಸಿ ತಿಂದಂಗೂ ಕೂಡ ಅದ್ರ ಟೇಸ್ಟ್ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಟೇಸ್ಟ್ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. 2 ಟೊಮೆಟೊ ಹಣ್ಣನ್ನು ಹೆಚ್ಕೊಂಡಿದ್ನಲ್ಲ, ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡಾಯಿತು. ಇವಾಗ ನಾವು ಯಾವುದೇ ಒಂದು ಮಸಾಲೆಯನ್ನು ರುಬ್ತೀವಿ ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನ್ ವೆಜ್ಜಿಗಾಗಿರ್ಬೋದು ಅಥವಾ ವೆಜ್ಜಿಗಾಗಿರ್ಬೋದು, ಹುರಿದಿಟ್ಟಿರುವಂತಹ ಮಸಾಲೆ ತಣ್ಣಗಾದ ಮೇಲೆ ನಾವು ರುಬ್ಬಿದರೆ ತುಂಬ ಟೇಸ್ಟಾಗಿರುತ್ತೆ. ನಾನು ಅದನ್ನೇ ಫಾಲೋ ಅಪ್ ಮಾಡೋದು ಪ್ರತಿ ಸಲವೂ. ಇವಾಗ ಮಸಾಲೆ ತಣ್ಣಗಾಗಿದೆ, ಇದಕ್ಕೆ ಹುರಿಲಿಕ್ಕೆ ತೊಗೊತಾ ಇದ್ದೀನಿ ಜಾರಿಗೆ. ಹಾಗೆಯೇ 1 ಕಪ್ನಷ್ಟು ಅಥವಾ 1 ಕೊಬ್ಬರಿ ಬಟ್ಲದಷ್ಟು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಖಾರದ ಪುಡಿನ ಅಡಿಷ್ನಲ್ ಆಗಿ ಸೇರಿಸ್ಕೊಬೋದು. ಮೆಣಸಿನ್ಕಾಯಿಯ ಖಾರ ಸಾಕು ಅಂತಂದರೆ ಖಾರದ ಪುಡಿ ಬೇಡ. ನಾವು ಸ್ವಲ್ಪ ಸ್ಪೈಸಿ ಖಾರವಾಗಿ ತಿನ್ನೋದ್ರಿಂದ ಮನೇಲಿ ಅಡುಗೆ ಸ್ವಲ್ಪ ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಟಿಪ್ಸನ್ನು ಕೊಡ್ತೀನಿ. ನಾವು ಮಸಾಲೆ ಪದಾರ್ಥಗಳನ್ನ ನಾವು ಮಿಕ್ಸರಲ್ಲಿ ರುಬ್ಬಬೇಕಾದ್ರೆ ಸ್ವಲ್ಪ ಖಾರದ ಪುಡಿ ಅಥವಾ ಉಪ್ಪನ್ನು ಸೇರಿಸ್ಕೊಳೋದ್ರಿಂದ ಮಸಾಲೆ ಆದಷ್ಟು ಬೇಗ ನುಣ್ಣಗಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ನಾನು ಸಹ ಉಪ್ಪನ್ನು ಹಾಕಿ ಖಾರದ ಪುಡಿನ ಸೇರಿಸ್ಕೊಂಡೆ. ಮಸಾಲೆಯನ್ನೆಲ್ಲ ನುಣ್ಣಗೆ ರುಬ್ಕೊಂಡಾಗಿದೆ. ಇವಾಗ ಸಾರಿಗೆ ಒಗ್ಗರಣೆ ಕೊಡೋಣ. ಒಂದು ಪಾತ್ರೆಗೆ ನಾನು 2 ರಿಂದ 3 ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ನೋಡಿ. ಸಾಸಿವೆ, ಜೀರಿಗೆ, ಕರಿಬೇವು ತೊಗೊತಾ ಇದ್ದೀನಿ. ಬೆಳ್ಳುಳ್ಳಿನ ನಾನು ಇವಾಗ ಸ್ಕಿಪ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಸಾರಿಗೆ ನಾನು 3 ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಾಗಾಗಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ.
ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಾಗೆಯೇ ಒಂದು 4ರಿಂದ 5 ಎಲೆ ಕರಿಬೇವು ಹಾಕ್ಕೊಂಡು ಹಿಂಗಿರುತ್ತಲ್ಲ, ಯಾವ ಹಿಂಗಾದರೂ ಕೂಡ ನಡೆಯುತ್ತೆ. ನಾನು ಮನೇಲಿ ಯೂಸ್ ಮಾಡುವಂಥದ್ದು ಪುಡಿ ಹಿಂಗಾಗಿರುತ್ತೆ. ಸೊ ಹಾಗಾಗಿ ಪುಡಿ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿತಾ ಇದೆ. ಇವಾಗ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡು ಸಾರನ್ನು ನೀವು ಯಾವ ಕನ್ಸಿಸ್ಟೆನ್ಸಿಲಿ ಬೇಕಾದರೂ ಮಾಡ್ಕೊಬೋದು. ನಾವು ತುಂಬ ತೆಳುವಾಗಿ ಮಾಡ್ಕೊಳ್ಳೋದ್ರಿಂದ ಜಾರಿಗೆ ಹತ್ತಿರುವಂತಹ ಮಸಾಲೆಗೆ ನೀರು ಹಾಕಿಯೇ ನಾನು ಕುಚ್ಕೊಂಡಿರುವಂತಹ ಕಟ್ಟೆನೇ ಮುಂಚೆ ಬಳಸ್ತಾ ಇದ್ದೀನಿ. ಆಮೇಲೆ ಉಳಿದಿರುವಂಥದ್ದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸೇರಿಸ್ಕೊಂಡು ಹಾಕ್ತಾಯಿದ್ದೀನಿ. ನಿಮಗೆ ಸಾರು ತೆಳುವಾಗಿ ಬೇಕಾದರೆ ತೆಳುವಾಗಿ ಮಾಡ್ಕೊಬೋದು, ಅಥವಾ ದಪ್ಪಗೆ ಮಾಡಿಕೊಂಡ್ರೆ ದಪ್ಪಗೂ ಸಹ ಮಾಡ್ಕೊಬೋದು. ನಾವು ಹೋಳಿಗೆ ಕಟ್ಟಿನ ಸಾರನ್ನು ಕುದಿಸಿ ತಿನ್ನೋದ್ರಿಂದ ದಟ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ಗೆ ಸಾರನ್ನ ತೆಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ, ನಾವು ಕಟ್ಟು ಸಾರು ಮಾಡಬೇಕಾದ್ರೆ ಕಟ್ಟಿಗೆಲ್ಲ ರೆಡಿ ಮಾಡ್ಕೊತೀವಿ, ಬಟ್ ಮಸಾಲೆ ರುಬ್ಬಿ ನಾವು ಜಾರಿಗೆ ನೀರು ಹಾಕಿ ಡೈರೆಕ್ಟ್ ಹಾಕ್ಬಿಡ್ತೀವಲ್ಲ, ಆವಾಗ ನೀರನ್ನೇ ದಬಾಯಿಸಿ ಹಾಕಿದಾಗ ನಾವು ಕಟ್ಟನ್ನು ಹಾಕೋದು ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಕಟ್ಟನ್ನು ಆದಷ್ಟು ನಿಮ್ಮ ಪಕ್ಕನೇ ಇಟ್ಕೊಂಡಿರಿ. ಇವಾಗ ಕಟ್ಟನ್ನೆಲ್ಲ ಸೇರಿಸ್ಕೊಂಡಾಯಿತು. ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಸಹ ಸೇರಿಸ್ಕೊಳ್ಳೋಣ. ನೀರು ಸೇರಿಸಿ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಬೋದು, ಹುಳಿ ಬೇಕಾದರೆ ಹುಳಿ ಕೂಡ ನೆಕ್ಸ್ಟ್ ನೀವು ಸೇರಿಸ್ಕೊಬೋದು. ಹಾಗೆಯೇ ಹೋಳಿಗೆ ಕಟ್ಟಿನ ಸಾರು ಸ್ವಲ್ಪ ಸ್ವೀಟಾಗಿ ಇರಬೇಕು. ಹಾಗಾಗಿ ಮೇಲ್ಗಡೆ ನೀವು ಬೆಲ್ಲವನ್ನು ಕೂಡ ಸೇರಿಸ್ಕೊಬೋದು. ನಾನಿಲ್ಲಿ ಏನು ಮಾಡಿದ್ದೆ ಅಂದರೆ, ಹೋಳಿಗೆ ಕಟ್ಟಿಗೆ ನಾನು ಬೆಲ್ಲವನ್ನು ಸೇರಿಸಿರಲಿಲ್ಲ, ಹಾಗೆ ಕಟ್ಟನ್ನು ತೆಗೆದಿಟ್ಟಿದ್ದೆ. ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ಕೂಡ ನಾನು ರುಬ್ಬಬೇಕಾದ್ರೆ ಹಾಕ್ಕೊಂಡಿದ್ದೆ. ಅದಷ್ಟೇ ಕರೆಕ್ಟ್ ಆಗಿದೆ. ಆಪ್ಷನಲ್ಲಿ ಬೇಕಾದರೆ ನಾನು ಹಾಕ್ಕೊತೀನಿ. ಇವಾಗ ಸಾರಿಗೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಾರು ಹಸಿ ವಾಸನೆ ಹೋಗಬೇಕು. ಮಸಾಲೆ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದ್ದು ಎಣ್ಣೆ ಎಲ್ಲ ಮೇಲ್ಗಡೆ ತೇಲೋ ತನಕ ಸಾರು ಚೆನ್ನಾಗಿ ಕುದಿಬೇಕಾಗತ್ತೆ. ಆವಾಗ ನಮ್ಮ ಹೋಳಿಗೆ ಕಟ್ಟಿನ ಸಾರು ರೆಡಿ ಆಗುತ್ತೆ. ಭಾಳಷ್ಟು ಜನ ತುಂಬ ಥರ ಸ್ಟೈಲಲ್ಲಿ ಹೋಳಿಗೆ ಕಟ್ಟಿನ ಸಾರು ಮಾಡ್ತಾರೆ. ಸೊ ನಾನಿವತ್ತು ಮಾಡ್ತಾ ಇರುವಂಥದ್ದು ನಮ್ಮ ಅತ್ತ ಮನೇಲಿ ಹೇಗೆ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಅಮ್ಮನ ಮನೇಲಿ ಇಷ್ಟೆಲ್ಲ ಮಸಾಲೆ ಪದಾರ್ಥ ಹಾಕೋದಿಲ್ಲ, ಸ್ವಲ್ಪ ಕಡಿಮೆ ಹಾಕ್ತಾರೆ. ಇಲ್ಲಿ ಸ್ಪೈಸಸ್ ಹೆಚ್ಚಿಗೆ ಹಾಕ್ತಾರೆ. ಸೊ ಎರಡೂ ಸಾರಿನ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಸೊ ನನಗೆ ಈ ಥರ ಹೋಳಿಗೆ ಕಟ್ಟಿನ ಸಾರುಗಳನ್ನೆಲ್ಲ ಮಾಡಿಕೊಂಡಾಗ, ಇದು ಸಾರು ಮಾಡಿ ತಿನ್ನೋದಕ್ಕಿಂತ ನಾವು 2-3 ದಿನ ಆದಮೇಲೆ ತಿಂತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಕುದಿಸ್ದಾಗೂ ಕೂಡ ಸಾರು ತುಂಬ ಟೇಸ್ಟಾಗಿರುತ್ತೆ. ಸೊ ನೀವು ಸಹ ಈ ಥರ ಹೋಳಿಗೆ ಕಟ್ಟಿನ ಸಾರನ್ನ ಇಷ್ಟಪಟ್ಟು ತಿಂತೀರಿ ಅಂತ ಅಂದರೆ, ನೀವು ಕೂಡ ನನ್ನ ಈ ವಿಡಿಯೋಗೆ ಕಾಮೆಂಟ್ ಮಾಡಬೇಕು ತಪ್ಪದೆ. ಸಾರು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಕುದಿ ಬರಲಿ. ನಾನು ತಟ್ಟೆನ ಮುಚ್ತಾ ಇದ್ದೀನಿ. ಸಾರು ಕುದ್ದಾದಮೇಲೆ ಇವಾಗ ಸರ್ವ್ ಮಾಡ್ಬೋದು. ಸೊ ಈ ಥರ ನಮ್ಮ ಮನೇಲಿ ನಾನು ಹೋಳಿಗೆ ಕಟ್ಟಿನ ಸಾಂಬಾರನ್ನ ಮಾಡ್ತೀನಿ. ನೋಡ್ತಾ ಇರ್ಬೋದು, ಸಾರು ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಎಣ್ಣೆ ಮೇಲ್ಗಡೆ ಬಂದರೆ ಸಾಕು, ಸಾರು ಕಂಪ್ಲೀಟಾಗಿ ಆಗಿರುತ್ತೆ. ಸೊ ನಾನು ಮಾಡ್ತಾ ಇರುವಂತಹ ವೀಡಿಯೋಸ್ಗಳು, ವ್ಲಾಗ್ಸ್ಗಳು ನಿಮಗೆ ತುಂಬ ಇಷ್ಟ ಆಗ್ತಾಯಿದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಇವಾಗ ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಅನ್ನಕ್ಕೆ ಹೋಳಿಗೆ ಕಟ್ಟಿನ ಸಾರನ್ನ ಹಾಕ್ಕೊಂಡು, ಇವಾಗ ಮಾವಿನಕಾಯಿ ಹಾಗೆ ಕೌಳಿಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಉಪ್ಪು ಹಾಕಿಟ್ಕೊಂಡಿದ್ದೆ ಮಾವಿನಕಾಯಿ ಹಾಗೆ ಕೌಳಿಕಾಯಿಗೆ. ಇದ್ರ ಜೊತೆಗೆ ನಾನು ಊಟವನ್ನು ಸವಿತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.